ಚರ್ಚ್ ಗಂಟೆ ಹೊಡಿತಲ್ಲ. ಇವತ್ತು ಭಾನುವಾರನೂ ಅಲ್ಲ. ಯಾರಾದರೂ ಸತ್ತೋಗಿದ್ದಾರೆ ಅನ್ಸುತ್ತೆ. ಸರ್ 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 ಇವತ್ತು ಯಾರ್ದಾರು ಮದ್ವೆನಾ ಸರ್? ಕ್ರಿಸ್ಮಸ್ ಅದು ನಿನ್ ಗೊತ್ತಿಲ್ವಾ? ಆಂಟಿ ಆಂಟಿ ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಆಂಟಿ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ಲಾರ್ಡ್ ಅಂಕಲ್. ಪ್ರೈಸ್ ದಿ ಲಾರ್ಡ್ ಅಂಕಲ್. ಅಕ್ಕ ಗುಡ್ ಮಾರ್ನಿಂಗ್. ಅಂಕಲ್ ಅಂಕಲ್ ಅದು ಗುಡ್ ಮಾರ್ನಿಂಗ್ ಆಂಟಿ ಬನ್ನಿ. ಅಣ್ಣ ಪ್ರೈಸ್ ಲಾರ್ಡ್ ಬ್ರದರ್. ಅಣ್ಣ ಅಕ್ಕ ಪ್ರೈಸ್ ದಿ ಲಾರ್ಡ್. ಅಂಕಲ್ ಬನ್ನಿ ಬನ್ನಿ. ಅಕ್ಕ ಅಕ್ಕ ಏನು? ಕ್ರಿಸ್ಮಸ್ ಅಂದ್ರೆ ಯಾರಕ್ಕ? ಕ್ರಿಸ್ಮಸ್ ಅಂತ ಯಾರು ಇಲ್ಲ ಇವತ್ತೇ. ಓ ಕ್ರಿಸ್ಮಸ್ ಅಂದ್ರೆ ಏನಾಗಿರ್ಬೋದು? ಯಾರನ್ನಾರು ಕೇಳೋಣ. Happy, happy Christmas. Merry, Merry Christmas. Uncle, happy Christmas, Uncle. Auntie, happy Christmas, Auntie. Happy Christmas ಅಂದ್ರೆ ಏನು? ಎಲ್ಲರೂ ನಂತರ ಸಂತೋಷವಾಗಿ ಹ್ಯಾಪಿಯಾಗಿ ಇರಬೇಕು. Happy, happy Christmas. Merry, Merry Christmas. Happy, happy Christmas. Merry, Merry, Merry. ಏನದ ಸರ್ ಸರ್ ನಿಮಗೆ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಗೊತ್ತಾ ಸರ್? ಕ್ರಿಸ್ಮಸ್ ಅಂದ್ರೆ ಗೊತ್ತಾ? ಯಾರ ಹತ್ರ ಕೇಳ್ತೀಯ ನೀನು? 30 ವರ್ಷದಿಂದ ನಾನು ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀನಿ. ಓ ಹೌದಾ ಸರ್? ಕ್ರಿಸ್ಮಸ್ ಅಂದ್ರೆ ಒಂದು ಹಬ್ಬನಾ ಸರ್? ಹೌದು. ಹಂಗಾದ್ರೆ ನೀವೇ ಹೇಗೆ ಸರ್ ಹಬ್ಬ ಮಾಡೋದು? ಓ ನಾನು ಯಾವಾಗ್ಲೂ ನನ್ನ ಗುರು ಜೊತೆನೆ ಹಬ್ಬ ಮಾಡೋದು. ಗುರುನಾ? ಯಾರ್ ಸರ್ ಅವರು? ಇದೇ ನನ್ ಗುರು. ಇದನ್ ಬಿಟ್ಟು ನನ್ಗೆ ಯಾರು ಇಲ್ಲ. ಅಂದ್ರೆ ನಿಮ್ಗೂ ಯಾರು ಇಲ್ವಾ ಸರ್? ನೀವು ನಂತರ ಅನಾಥನ? ಏನಂದ ಅನಾಥನ? ನಾನು ನಿಂತರ ಅನಾಥ ಅಲ್ಲ. ನನಗೆ ಹೆಂಡತಿ ಮಕ್ಕಳೆಲ್ಲ ಮನೇಲಿ ಇದ್ದಾರೆ. ಅದೆಲ್ಲ ಇರ್ಲಿ, ನಿನ್ಗೇನ್ ಬೇಕು? ಸರ್ ತುಂಬಾ ಹೊಟ್ಟೆ ಹಸಿತಾ ಇದೆ. 2 ರೂಪಾಯಿ ಕೊಟ್ರೆ ಬಾಳೆಹಣ್ಣು ತಗೊಂಡ್ ತಿಂತೀನಿ. ಬಾಯ್ಲಿ, ನನ್ನ ಮಗನ ಥರ ನೆನ್ಸ್ಕೊಂಡು ಕೊಡ್ತೀನಿ. ಸಾರಿ ಕೊಡಕ್ಕಾಗಲ್ಲ. ನಿನ್ಗೆ ಕೊಟ್ಬಿಟ್ರೆ ಸಂಜೆ ನನ್ನ ಗುರು ನೋಡಕ್ಕಾಗಲ್ಲ. ಆಯ್ತಾ? ನಾನು ಬರ್ತೀನಿ. ಇನ್ನೊಂದ್ಸತಿ ಏನಾದ್ರೂ ಕೊಡ್ತೀನಿ. ಎಲ್ಲಿ ನನ್ನ ಬುಲೆಟ್ ಬಿದ್ದೋಗ್ಬಿಟ್ಟಿದೆ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್. ಮ್ಯಾರಿ ಮ್ಯಾರಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್. ಹಾಗಾದ್ರೆ ಕ್ರಿಸ್ಮಸ್ ಅಂದ್ರೆ ಕುಡಿಯೋದಾ?
ಎಷ್ಟ್ರಿ ಕೆಜಿ ಇದು? ಅದು 50 ರೂಪಾಯಿ ಕೆಜಿ ಅದು. 50 ರೂಪಾಯಿ? ಹೌದನಾ? ತಗೊಳ್ಳಿ. 50 ರೂಪಾಯಿ ಜಾಸ್ತಿ ಆಯ್ತಲ್ಲಪ್ಪ. ಇದು ಇದ 70 ರೂಪಾಯಿನ ಅದು. ಏನಪ್ಪ ಎಲ್ಲ ಜಾಸ್ತಿ ಹೇಳ್ತೀಯಾ? ಹಬ್ಬ ಅಲ್ವಾನ, ಅದಕ್ಕೆನಾ? ಅಣ್ಣ ಅಣ್ಣ ಏನೋ ಅಣ್ಣ ಏನ್ ಬೇಕು ನಿನ್ಗೆ? ಇದು ಅಣ್ಣ ಅದು 50 ರೂಪಾಯಿನ ಕೆಜಿ. ಅದು ಅದು 70 ರೂಪಾಯಿ. ಏನ್ ಬೇಕು ನಿನ್ಗೆ? ಹೊಟ್ಟೆ ತುಂಬಾ ಹಸಿತೈತಣ್ಣ. ಹಬ್ಬ ಅಲ್ವಾ ಸರ್, ಬೆಲೆ ಜಾಸ್ತಿ ಆಗಿದೆ ಕಾಸು ಸರ್. ಕೂಡ ಇಲ್ಲ ಅಣ್ಣ. ಅಣ್ಣ ಒಂದೇ ಒಂದ್ ಬಾಳೆಹಣ್ಣು ಕೊಡೋಣ. ಹೋಗ ಆ ಕಡೆ. ಎಷ್ಟ್ರಿ ಕೆಜಿ ಇದು? 70 ರೂಪಾಯಿನ ಅದು. 60 ಏನಪ್ಪ? ಕೊಡ್ತೀಯಾ? ಆಗಲ್ಲ ಸರ್, ಬೆಲೆ ಜಾಸ್ತಿ ಎಷ್ಟಪ್ಪ ಆಗಿದೆ. ಆಪಲ್ ಕೆಜಿ ಇದು? ಇಲ್ಲಾಂದ್ರೆ ಬೇಡ ಹೋಗು. ಸರ್ ಸರ್ ಬನ್ನಿ, ಬನ್ನಿ ಸರ್. ಹೊಟ್ಟೆ ತುಂಬಾ ಹಸಿತೈತೆ ಸರ್. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡು, ಅರ್ಧ ಸರ್. ಕೆಜಿ ತಗೊಳ್ಳಿ ಅಂಕಲ್. ಸರ್ ದೂರ ಹೋಗು. ಹೇಯ್, ಹೋಗ ಆ ಕಡೆ. ಏನ್ರಿ ಇದು ತೊಂದ್ರೆ? ಹೇಳಿದ್ರೆ ಕೇಳಲ್ಲ, ಹೋಗ ಆ ಕಡೆ. ಹಾ, ಅಲ್ಲಿ ನೋಡು. ಅರ್ಧ ಕೆಜಿ ಹಾಕು. ಆಯ್ತು ಸರ್, ಕೊಡ್ತೇನೆ. ತಗೊಂತೀಯ ಬಾಳೆನು? ತಗೊಳ್ಳೋಣ ಅಂಕಲ್. ತಗೊಳ್ಳಿ ಸರ್. ತಗೋ. ಬಾಳೆನ ಅರ್ಧ ಕೆಜಿ ಕೊಡಪ್ಪ. ಬಾಳೆಹಣ್ಣು ಕೊಡಿ. ತಗೊಳ್ಳಿ ಸರ್. 10 ರೂಪಾಯಿ ಕೊಡು. ಕೊಡಿ ಸರ್. ತಗೊಳ್ಳಿ ಸರ್. ನಿಮ್ಗೇನು ಕೊಡ್ಲಿ ಸರ್? ಬಾಳೆನ ಬಾಳೆಹಣ್ಣು ಅರ್ಧ ಕೆಜಿ ಬಾಳೆನ ಕೊಡಪ್ಪ. 1 ಕೆಜಿ ಹಾಕ್ಲಾ ಸರ್? ಹಾ, 1 ಕೆಜಿ ಕೊಡು. ಆಯ್ತು ಸರ್. ಸರ್ ಮತ್ತೆ ಒಂದೇ ಬಂದ ಒಂದ್ ನೀನು? ಬಾಳೆಹಣ್ಣು ಸರ್. ಹೋಗೋ ಸರ್ ಹೋಗಪ್ಪ. ಇಲ್ಲ ಅಂತ ಏಯ್. ಹೇಳ್ತೀನಲ್ಲ, ಹೋಗೋ. ಹೋಗ ಆ ಕಡೆ, ಹೋಗ. ಏ ನೋಡಪ್ಪ, ಅವನ್ನ ಕಳ್ಸು. ಹೋಗ ಆ ಕಡೆ. ಸರ್ ಏನೋ ಸರ್ ಇಲ್ಲ, ಹೋಗಪ್ಪ. ಸರ್ ಹೋಗೋ ಹೋಗೋ. ಸರ್ ತಗೊಳ್ಳಿ ಸರ್. ನಡಿಯೋ. ಹ್ಮ್. ಅಂಕಲ್ ಅಂಕಲ್ ಒಂದ್ ಬಾಳೆಹಣ್ಣು. ಬಾಳೆನಾ? ಹ್ಮ್. ತಗೋ. ನಂದಿದ್ದು ಹೋಗಲೇ. ಓ, ಗುಡ್ ಶಾಟ್, ಗುಡ್ ಶಾಟ್. ವೆಲ್ ಡನ್, ವೆಲ್ ಡನ್. ಅಕ್ಕ, ನೀವೆಲ್ಲ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀರಾ? ಹೌದು. ಏನೀಗ ತೊಂದ್ರೆ ಕೊಡ್ಬೇಡ, ಹೋಗ ಆ ಕಡೆ. ಶೈಲಾ, ಯಾಕಮ್ಮ ಕ್ರಿಸ್ಮಸ್ ದಿನ ಆ ಹುಡುಗನ್ಗೆ ಆತರ ಹೇಳ್ತಾ ಇದ್ಯಾ? ಪಾಪ, ಏನೋ ತಿನ್ನ ಕೊಡಮ್ಮ. ಆ ಇದೊಂದು ತಗೋ. ಹ್ಮ್. ಹೋಗು, ಜಾಗ ಖಾಲಿ ಮಾಡು. ಈಗ ನಂಗೆ ಗೊತ್ತಾಯ್ತು, ಕ್ರಿಸ್ಮಸ್ ಅಂದ್ರೆ ಚೆನ್ನಾಗಿ ಅಡ್ಗೆ ಮಾಡಿ ಎಲ್ಲಾರು ಸೇರ್ ತಿನ್ನೋದು. ಜೋ, ಬಂದೆ ಡ್ಯಾಡಿ. ಡ್ಯಾಡಿ ನಿನ್ಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾರೆ. ಸರ್ಪ್ರೈಸ್ ಗಿಫ್ಟಾ? ನನ್ಗ ಮಮ್ಮಿ? ಮೊದ್ಲು ನಿನ್ ಏನದು? ಬಾ ಬಾ ಜೋ, ನೋಡಿಲಿ. ವಾವ್, ಹೊಸ ಸೈಕಲ್ ನನ್ಗ ಡ್ಯಾಡಿ? ಹೌದ್ ಮಗ, ನಿನಗೇನೆ. ತುಂಬಾ ಚೆನ್ನಾಗಿದೆ ಡ್ಯಾಡಿ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆಯ್ತಾ ನಿನಗೆ? ತುಂಬಾ ಇಷ್ಟ ಆಯ್ತು ಡ್ಯಾಡಿ. ನಿಮ್ ತರ ಮಮ್ಮಿ ಡ್ಯಾಡಿ ಸಿಕ್ಕಿದ್ದು ನಾನ್ ತುಂಬಾ ಲಕ್ಕಿ. ಗಾಡ್ ಬ್ಲೆಸ್ ಯು. ಒಂದ್ ರೌಂಡ್ ಹೋಗ್ಬಿಟ್ ಬಾ ಮಗ. ಸರಿ ಡ್ಯಾಡಿ. ನೋಡಿ ಎಷ್ಟು ಸಂತೋಷವಾಗಿದ್ದಾನೆ ಅಲ್ವಾ? ಹೌದು ರೀ. ಏನ್ ಹಂಗ್ ನೋಡ್ತೀಯಾ?
ಇದು ನನ್ಗೆ ಅಮ್ಮ ಅಪ್ಪ ಕ್ರಿಸ್ಮಸ್ಗೆ ಕೊಟ್ಟ ಗಿಫ್ಟು. ಕ್ರಿಸ್ಮಸ್ ಬಂದ್ರೆ ನಿಮ್ಗೆ ಈ ತರ ಗಿಫ್ಟ್ ಎಲ್ಲ ಸಿಕ್ಕುತ್ತಾ? ಹೌದು, ವರ್ಷ ವರ್ಷ ಸಿಗುತ್ತೆ. ಹೌದು, ನಿನ್ನ ಅಮ್ಮ ಅಪ್ಪ ಏನ್ ಕೊಟ್ಟಿಲ್ವಾ? ನಂಗೆ ಅಮ್ಮ ಅಪ್ಪ ಇಲ್ಲ, ಯಾರೂ ಇಲ್ಲ. ಹೌದಾ, ಪಾಪ. ಸರಿ ಸರಿ, ನಾನ್ ನಿನ್ಗೊಂದ್ ಗಿಫ್ಟ್ ಕೊಡ್ತೀನಿ, ಆಯ್ತಾ? ನಿಜವಾಗ್ಲಾ? ಗಿಫ್ಟಾ? ನನಗೆ ಗಿಫ್ಟಾ? ಹೌದು, ನಿನಗೆ. ನಿನಗೇನ್ ಗಿಫ್ಟ್ ಕೊಡ್ಬೇಕಂತ ನನ್ ಗೊತ್ತಾಯ್ತು. ನಾನು ಇವಾಗೆ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು, ಬರ್ತೀನಿ. ಡ್ಯಾಡಿ, ತಗೋ, ಇದು ನಿನ್ ತುಂಬಾ ಉಪಯೋಗ ಆಗುತ್ತೆ. ಜೋ ಬಾ ಮಗ, ಊಟ ಮಾಡು. ಬಂದೆ ಮಮ್ಮಿ. ಬಾ ಇವತ್ತು ಮೇರಿ. ಕ್ರಿಸ್ಮಸ್ ಅಲ್ಲ, ನಂಗ್ ನಮ್ಮ ಮಮ್ಮಿ ಸ್ಪೆಷಲ್ ಬಿರಿಯಾನಿ ಮಾಡಿದ್ದಾರೆ. ನಾನ್ ಬರ್ತೀನಿ, ಬಾಯ್ ಬಾಯ್. ಆಯ್ತು. ಏನ್ ಗಿಫ್ಟು? ಐ ಬೂಟು. ಅಯ್ಯೋ. ಏನಿದು? ಓ, ಅದು ಕಾಲಿಗೆ, ಇದು ಕೈಗೆ. ಚಳಿಗೆ ಚೆನ್ನಾಗಿದೆ. ಸರಿ. ಏನಪ್ಪ, ಏನಾಯ್ತು ನಿನ್ಗೆ? ಯಾಕೆ ಕಳ್ತಾ ಇದೀಯಾ? ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗಿದ್ದೆ, ಈಗ ಯಾಕೆ ಕಳ್ತಾ ಇದೀಯಾ? ಅಲ್ಲಿ ನೋಡಿ ಸರ್, ನಂತರ ಮಕ್ಕಳೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ. ಆದ್ರೆ ನನ್ನ ಪ್ರೀತಿ ಮಾಡೋದಕ್ಕೆ, ಊಟ ಗಿಫ್ಟ್ ಎಲ್ಲ ಕೊಡೋದಕ್ಕೆ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ. ಯಾರು ನನ್ನ ಪ್ರೀತಿಸೋದಿಲ್ಲ. ನಾನೊಬ್ಬ ಅನಾಥ ಆಗಿದ್ದೀನಿ. ಓ, ಹಾಗೆಲ್ಲ ಹೇಳ್ಬೇಡಪ್ಪ. ಸರ್, ನಾನು ಎಲ್ಲೋ ಇರ್ತೀನಿ, ಎಲ್ಲೆಲ್ಲೋ ಮಲ್ಕೋತೀನಿ. ಆದ್ರೆ ಅವ್ರೆಲ್ರ ತರ ಸಂತೋಷವಾಗಿರಕ್ಕಾಗ್ತಾ ಇಲ್ಲ. ನಂಗೆ ಅಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಅಲ್ಬೇಡ, ನಾವ್ಯಾರೂ ಅನಾಥರಲ್ಲ. ನಮ್ಮೆಲ್ಲರಿಗೂ ಒಬ್ಬ ತಂದೆ ಇದ್ದಾರೆ. ಅವ್ರು ನಮ್ಮೆಲ್ಲರನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಹೌದಾ ಸರ್? ಹೌದು. ನನಗೊಂದು ಒಳ್ಳೆ ಸ್ಥಳ ಗೊತ್ತು, ಅದೇ ನಿನಗೆ ಸರಿಯಾದ ಸ್ಥಳ.
ಅಲ್ಲಿ ನಿನಗೆ ಒಳ್ಳೆ ಊಟ, ಬಟ್ಟೆ, ನಿದ್ದೆ ಮಾಡುವ ಸ್ಥಳ ಮತ್ತು ನಿನ್ನ ಪ್ರೀತಿ ಮಾಡಲು ತುಂಬ ಜನ ಇದ್ದಾರೆ. ನಿಜವಾಗ್ಲೂನಾ ಸರ್? ಹೌದು. ನನ್ನನ್ನ ಪ್ರೀತಿ ಮಾಡೋರು ಇದಾರಾ ಸರ್? ಇದ್ದಾರೆ. ದಿನಾಗ್ಲೂ ಊಟ ಬಟ್ಟೆ ಎಲ್ಲ ಕೊಡ್ತಾರಾ ಸರ್? ಹೌದಪ್ಪ, ನಿನಗೇನೇನು ಬೇಕೋ ಎಲ್ಲ ಸಿಗುತ್ತೆ. ಅದು ಮಾತ್ರ ಅಲ್ಲ, ನಿನ್ನ ಸ್ಕೂಲ್ಗೂ ಕಳಿಸ್ತಾರೆ. ಈ ಸ್ಕೂಲ್ಗ ನನ್ನನ್ನ ಸರ್? ಹೌದು. ದಯವಿಟ್ಟು ನನ್ನನ್ನಲ್ಲಿ ಕರ್ಕೊಂಡು ಹೋಗ್ತೀರಾ ಸರ್? ಖಂಡಿತ ಕರ್ಕೊಂಡು ಹೋಗ್ತೀನಿ. ಬಾ, ನಾವು ಈಗಲೇ ಅಲ್ಲಿಗೆ ಹೋಗೋಣ. ನಿನ್ನ ಕರ್ಕೊಂಡು ಹೋಗ್ತೀನಿ, ಬಾ. ಇವರ ಕಣ್ಣೀರೆಲ್ಲ ಒರೆಸು ಸ್ವಾಮಿ. ಈ ತಾಯಿಯನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಬರ್ತೀನಿ ಐನವ್ರೆ. ಸಂತೋಷ. ಹೋಗಿ ಬನ್ನಿ. ಐನವ್ರೆ, ನಮಸ್ಕಾರ. ನಮಸ್ಕಾರ, ಬನ್ನಿ. ತುಂಬಾ ಥ್ಯಾಂಕ್ಸ್ ಬ್ರದರ್. ಸಂತೋಷ. ಈ ಕ್ರಿಸ್ಮಸ್ ಶುಭ ದಿನದಂದು ನೀವು ಒಳ್ಳೆ ಗಿಫ್ಟ್ ಅನ್ನು ಕೊಟ್ಟಿದ್ದೀರಾ. ಐನವರೇ, ನನಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಆ ದೇವರಿಗೆ ಸ್ತೋತ್ರವಾಗ್ಲಿ. ಆತನೇ ಇವನನ್ನು ನಿಮ್ಮ ಹತ್ರ ಕಳಿಸಿದ್ದಾನೆ. ಬರ್ತೀನಪ್ಪ. ಬರ್ತೀನಿ ಐನವ್ರೆ. ಬಾಪ, ನಿನ್ನ ಹೆಸರೇನು? ನನ್ನ ಹೆಸರು ಮನೋಜ್. ಯಾವ ನಿಂದು? ಈ ಊರೇ. ಅಮ್ಮಪ್ಪ ಯಾರು ಇಲ್ವಾ ನಿನಗೆ? ಇಲ್ಲ ಸರ್. ಎಲ್ಲಿದ್ದೆ ಇಷ್ಟು ದಿನ ನೀನು? ರೋಡಲ್ಲಿ. ಹೌದಾ? ಬಾ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಇಲ್ಲಿರುವ ಮಕ್ಕಳೆಲ್ಲ ನನ್ನ ಅಂಕಲ್ ಅಂತ ಕರೀತಾರೆ. ನೀನು ನನ್ನ ಅಂಕಲ್ ಅಂತ ಕರಿಬಹುದು, ಆಯ್ತಾ? ಏನು ಕೇಳ್ಬೇಕೆಂದಲ್ಲ, ಏನದು? ಅಂಕಲ್, ಕ್ರಿಸ್ಮಸ್ ಅಂದ್ರೇನು? ಓ, ಕ್ರಿಸ್ಮಸ್ ಒಳ್ಳೆ ಪ್ರಶ್ನೆ ಕೇಳಿದಪ್ಪ. ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ದಿನ. ಯೇಸು ಕ್ರಿಸ್ತರು ಯಾರು? ಈ ಜಾಗಕ್ಕೆ ಯಜಮಾನನ? ನಾನು ಅವ್ರನ್ನ ನೋಡ್ಬೋದಾ? ಖಂಡಿತ ನೋಡಬಹುದು. ಕ್ರಿಸ್ಮಸ್ ಹೇಗೆ ಬಂತು ಅಂತ ನಾನು ನಿನಗೆ ವಿವರವಾಗಿ ಹೇಳ್ತೇನೆ, ಬಾ. ಬನ್ನಿ ಮಕ್ಕಳೇ, ಬನ್ನಿ, ಎಲ್ಲ ಕೂತ್ಕೊಳ್ಳಿ. ಕೂತ್ಕೋಪ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಇವತ್ತು ಕ್ರಿಸ್ಮಸ್ ಅಲ್ವಾ? ಈ ಸಂತೋಷವಾದ ದಿನದಲ್ಲಿ ನಾವೇನ್ ಮಾಡ್ತೀವಿ? ಮತ್ತೊಬ್ಬರಿಗೆ ಗಿಫ್ಟ್ ಅನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಸುಮಾರು 2000 ವರ್ಷಗಳ ಹಿಂದೆ ದೇವರು ನಮ್ಮೆಲ್ಲರಿಗೂ ಒಂದು ಗಿಫ್ಟ್ ಅನ್ನ ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಾವೆಲ್ಲರೂ ನೋಡುವ ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಸಮುದ್ರ ಇವೆಲ್ಲವನ್ನೂ ಸೃಷ್ಟಿ ಮಾಡಿದ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರಾದ ನಮ್ಮನ್ನು ಉಂಟು ಮಾಡಿದನು. ಮನುಷ್ಯರಾದ ನಾವು ಪಾಪ ಮಾಡಿದರಿಂದ ದೇವರು ಕೊಟ್ಟ ಮಹಿಮೆಯನ್ನು ಕಳೆದುಕೊಂಡೆವು. ಆತನನ್ನು ಬಿಟ್ಟು ದೂರ ಹೋದೆವು. ಆದುದರಿಂದ ನಮ್ಮ ಜೀವನದಲ್ಲಿ ಪಾಪ, ಶಾಪ, ರೋಗ, ಕಣ್ಣೀರು, ದುಃಖ ಇವೆ. ಶಾಂತಿ ಸಮಾಧಾನವಿಲ್ಲ. ಪಾಪದ ಸಂಬಳ ಮರಣ. ಯೇಸುಕ್ರಿಸ್ತನು ಯಾತಕ್ಕಾಗಿ ಈ ಲೋಕಕ್ಕೆ ಬಂದನೆಂದರೆ ಪಾಪಿಗಳಾದ ನಮ್ಮನ್ನು ಹುಡುಕಿ ಶಿಲುಬೆಯಲ್ಲಿ ನಮಗಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಜೀವವನ್ನು ಕೊಟ್ಟು ನಮ್ಮ ಪಾಪ, ಶಾಪ, ರೋಗ ಎಲ್ಲವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗಾಗಿ ಪಾಪ ಪರಿಹಾರ ಬಲಿಯಾಗಿ ನಮಗಾಗಿ ಸತ್ತನು. ಆದರೆ 3ನೇ ದಿನ ತಾನು ಹೇಳಿದಂತೆ ಮರಣವನ್ನು ಜಯಿಸಿ ಸೈತಾನನ್ನು ಸೋಲಿಸಿ ಎದ್ದು ಬಂದನು. ಅನಂತರ ಪರಲೋಕಕ್ಕೆ
ಒಯ್ಯಲ್ಪಟ್ಟನು. ಆತನು ಹೇಗೆ ಪರಲೋಕಕ್ಕೆ ಒಯ್ಯಲ್ಪಟ್ಟನೋ ಅದೇ ರೀತಿಯಾಗಿ ಮರಳಿ ಮೇಘಗಳೊಂದಿಗೆ ರಾಜಾದಿರಾಜನಾಗಿ ಒಂದು ದಿನ ಬರಲಿದ್ದಾನೆ. ಆತನ ಬರುವಿಕೆಗೆ ಮುಂಚೆ ಏನೇನೆಲ್ಲ ಈ ಲೋಕದಲ್ಲಿ ಸಂಭವಿಸಬೇಕಾಗಿದೆಯೋ ಅವೆಲ್ಲವೂ ಸತ್ಯವೇದದಲ್ಲಿ ಆತನು ಹೇಳಿದ ಪ್ರಕಾರವೇ ಎಲ್ಲ ನೆರವೇರುತ್ತಾ ಬರುತ್ತಾ ಇದೆ. ಈ ಯೇಸುಕ್ರಿಸ್ತನನ್ನು ಸಂಧಿಸಲು ನಾವೆಲ್ಲ ಸಿದ್ಧರಾಗಬೇಕು. ಶಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದಿಂದ ಇವತ್ತು ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ಆತನು ಕೊಟ್ಟ ಜೀವದಿಂದ ಇವತ್ತು ನಮ್ಮೆಲ್ಲರಿಗೂ ನೂತನ ಜೀವ ಮತ್ತು ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಈ ಯೇಸುಕ್ರಿಸ್ತನನ್ನು ಯಾರ್ಯಾರು ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುತ್ತಾರೋ ಅವರೆಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟು ಸೈತಾನನ ದಾಸತ್ವದಿಂದ ಬಿಡುಗಡೆ ಹೊಂದಿ ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿಕೊಳ್ಳುತ್ತಾರೆ. ಈ ಯೇಸುಕ್ರಿಸ್ತನನ್ನು ನಮ್ಮ ಹೃದಯವನ್ನು ತೆರೆದು ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವುದೇ ಕ್ರಿಸ್ಮಸ್. ಈಗ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಎಲ್ಲರಿಗೂ ಅರ್ಥವಾಯ್ತಾ? ನಿನಗೆ ಅರ್ಥವಾಯ್ತಪ್ಪ? ಎಷ್ಟು ಒಳ್ಳೆ ಯೇಸು ದೇವರವರು. ನನ್ನನ್ನು ಸಹ ಪ್ರೀತಿಸ್ತಾರ ಅಂಕಲ್? ಹೌದು ಮಗ, ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅವರು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಇವತ್ತೊಂದು ಒಳ್ಳೆ ಸುದ್ದಿ. ಈ ಹುಡುಗನ ಹೆಸರು ಮನೋಜ್. ಇವತ್ತಿನಿಂದ ನಿಮ್ಮೆಲ್ಲರಿಗೂ ಹೊಸ ಸಹೋದರ. ಸಂತೋಷ ತಾನೆ? ಮಕ್ಕಳೇ, ಬೆಲ್ ಹೊಡೆಯಿತು. ಇವತ್ತು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಸ್ಪೆಷಲ್ ಊಟ. ಹೋಗಿ ಸಂತೋಷವಾಗಿ ಊಟ ಮಾಡಿ. ನನ್ನ ಹೆಸರು ದಿನೇಶ್. ಬಾ ಊಟ ಮಾಡ್ಬಿಟ್ಟು ಎಲ್ಲಾ ಜಾಗ ತೋರಿಸ್ತೀನಿ. ಹ್ಮ್